ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೇ, ಸೇವಕರ ಮುಖಾಂತರ ನಾವು ಅನೇಕ ವಿಷಯಗಳನ್ನು ಈ ಕೀರ್ತನೆ ಭಾಗದಲ್ಲಿ ನಾವು ಈಗಾಗಲೇ ಕಲಿತಾ ಇದ್ದೇವೆ. ಅನೇಕರು ಇದನ್ನು ನೋಡಿ ಆಶೀರ್ವಾದ ಹೊಂದಿದ್ದೀರಿ, ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ನಾವು ಸಣ್ಣ ಪ್ರಾಯದಿಂದ ಕೀರ್ತನೆಗಳನ್ನು ಬಾಯ್ಪಾಠ ಮಾಡಿಕೊಂಡಿದ್ದೆವು. ಅನೇಕ ಸಂದರ್ಭಗಳಲ್ಲಿ ನಾವು ಕೀರ್ತನೆಗಳನ್ನು ಓದ್ತೇವೆ, ಅನೇಕ ಕಷ್ಟಕಾಲದ ಕೀರ್ತನೆಗಳನ್ನು ನಾವು ಉಚ್ಚರಿಸ್ತೇವೆ, ಓದಿ ಒಂದು ಸಾಂತ್ವನ ಹೊಂದಿಕೊಳ್ತೇವೆ, ಬಲ ಹೊಂದಿಕೊಳ್ತೇವೆ. ಆದರೆ ಕೀರ್ತನೆಯ ಪುಸ್ತಕದಲ್ಲಿರುವ ಅನೇಕ ಮರ್ಮಗಳನ್ನು, ಅನೇಕ ರಹಸ್ಯವಾದ ವಿಷಯಗಳನ್ನು ಈ ಒಂದು ಕೀರ್ತನೆಗಳು 150 ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಮುಂದೆ ತಿಳಿಸಿಕೊಡುವಂಥ ಕಾರ್ಯಕ್ರಮ ಇದಾಗಿರ್ತದೆ. ನಮ್ಮದಲ್ಲಿ ಇವತ್ತು ಕೂಡ ಕೀರ್ತನೆಗಳು 150 ಈ ಕಾರ್ಯಕ್ರಮದಲ್ಲಿ ಕೀರ್ತನೆಗಳಲ್ಲಿರುವಂಥ ಅನೇಕ ವಿಷಯಗಳನ್ನು ತಿಳಿಸಿಕೊಡುವುದಕ್ಕಾಗಿ ಆಶ್ರಯ ಟಿವಿಯ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಬಹಳ ಸಂತೋಷ ಪಾಸ್ಟರ್, ನಿಮ್ಮ ಬಿಡುವಿಲ್ಲದಂಥ ಸಮಯದಲ್ಲಿಯೂ ನಮ್ಮ ಮುಂದೆ ವೀಕ್ಷಕರಿಗೆ ನೀವು ಸಮಯ ಮಾಡಿಕೊಂಡು ನಮಗೆ ವಿಷಯಗಳನ್ನು ತಿಳಿಸ್ತಾ ಇದ್ದೀರಾ. ಪಾಸ್ಟರ್, ಈ ಕೀರ್ತನೆಗಳಲ್ಲಿ ಅನೇಕ ವಿಷಯಗಳನ್ನು ನೀವು ಈಗಾಗಲೇ ಹೇಳಿದ್ದೀರಾ. ಸಂಕ್ಷಿಪ್ತವಾಗಿ ಈ ಕೀರ್ತನೆಗಳನ್ನು ಬರೆದಂಥ ಕಾಲ ಅಥವಾ ಗ್ರಂಥಕರ್ತರು ಅದರ ಬಗ್ಗೆ ನಮಗೆ ಹೇಳ್ಬೋದು ಸಂಕ್ಷಿಪ್ತವಾಗಿ? ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿರಬೇಕು. ಅಂದರೆ ಗ್ರಂಥಕರ್ತರ ಕುರಿತಾಗಿ ಹೇಳಬೇಕಾದ್ರೆ ಮೋಶೆ, ದಾವಿದ, ಸೊಲೊಮೋನ, ಅಸಪ, ಕೊರಾಹಿಯರು, ಹೇಮಾನ, ತೇಮಾನ ಮತ್ತು ಹೆಸರಿಲ್ಲದ ಅನೇಕ ಗ್ರಂಥಕರ್ತರು ಸೇರಿ ಬರೆದಿದ್ದಾರೆ. ಕ್ರಿಸ್ತಪೂರ್ವ 15ನೇ ಶತಮಾನದಿಂದ ಕ್ರಿಸ್ತಪೂರ್ವ 7ನೇ ಶತಮಾನದವರೆಗೆ ವಾಸಿಸಿದ ಅನೇಕ ಭಕ್ತರು ಈ ಒಂದು ಕೀರ್ತನೆಗಳನ್ನು ಬರೆದಿರುತ್ತಾರೆ. ಇದನ್ನು ಒಟ್ಟು ಸೇರಿಸಿ ಒಂದು ಪುಸ್ತಕವನ್ನಾಗಿ ಮಾಡಲಾಗಿದೆ. ಏಕೆ 5 ವಿಭಾಗಗಳಂದರೆ 5 ಪುಸ್ತಕಗಳು ಒಟ್ಟಿಗೆ ಸೇರಿ 150 ಕೀರ್ತನೆಗಳ ಒಂದು ಪುಸ್ತಕವನ್ನಾಗಿ ರಚಿಸಲಾಗಿದೆ. ಕಳೆದ ಸಂಚಿಕೆಯಲ್ಲಿ ನೋಡಿದ 5 ವಿಭಾಗಗಳು ಹೇಗೆಂಬುದಾಗಿ ನಮಗೆ ವೀಕ್ಷಕರಿಗೆ ಹೇಳಿದ್ದೀರಾ. ಅಷ್ಟೇ, ಈ ಕೀರ್ತನೆಗಳಲ್ಲಿ ದೇವರನ್ನು ಈ ಕೀರ್ತನೆ ಗ್ರಂಥಕರ್ತರು ಯಾವ ರೀತಿಯಲ್ಲಿ ಉಲ್ಲೇಖಿಸಿ ಬರೆದಿದ್ದಾರೆ? ನೀನು ಕೀರ್ತನೆಗಳಲ್ಲಿ 5 ವಿಭಾಗಗಳಂತ ಹೇಳಿದ್ದೇವಲ್ಲ, 5 ವಿಭಾಗಗಳು ಅಂದರೆ 1ರಿಂದ 41 1ನೇ ಭಾಗ, 42ರಿಂದ 72ನೇ ಕೀರ್ತನೆ 2ನೇ ಭಾಗ, 73ನೇ ಕೀರ್ತನೆ 89 ಕೀರ್ತನೆವರೆಗೆ 3ನೇ ಭಾಗ, ಕೀರ್ತನೆ 90ರಿಂದ 106 ಕೀರ್ತನೆವರೆಗೆ 4ನೇ ಭಾಗ, 107 ಕೀರ್ತನೆಯಿಂದ 150 ಕೀರ್ತನೆವರೆಗೆ 5 ಭಾಗ, ಒಟ್ಟಿಗೆ 5 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲ ಭಾಗದಲ್ಲಿ ದೇವರನ್ನು ಸೃಷ್ಟಿಕರ್ತನನ್ನಾಗಿ ಉಲ್ಲೇಖಿಸಲಾಗಿದೆ. 2ನೇ ಭಾಗದಲ್ಲಿ ದೇವರನ್ನು ಅದ್ಭುತಗಳನ್ನು ಮಹತ್ಕಾರ್ಯ ಮಾಡುವಂಥ ದೇವರಾಗಿ ಉಲ್ಲೇಖಿಸಲಾಗಿದೆ. 3ನೇ ಭಾಗದಲ್ಲಿ ಉನ್ನತಗಳಲ್ಲಿ ಆರಾಧನೆ ಹೊಂದುವಂಥ ದೇವರನ್ನಾಗಿ ಉಲ್ಲೇಖಿಸಲಾಗಿದೆ. 4ನೇದಾಗಿ ನಿರಂತರ ಸ್ತುತಿ ಹೊಂದತಕ್ಕಂಥ ದೇವರಾಗಿ ಉಲ್ಲೇಖಿಸಲಾಗಿದೆ. 5ನೇ ಪುಸ್ತಕದಲ್ಲಿ ನಾವು ಇಸ್ರಾಯೇಲರ ಸ್ತುತಿಯ ಸಿಂಹಾಸನದಲ್ಲಿ ಆಸೀನನಾಗಿರುವ ರಾಜನಾಗಿ ಅಥವಾ ಅರಸನಾಗಿ ಆತನನ್ನು ಉಲ್ಲೇಖಿಸಲಾಗಿದೆ. 5 ಭಾಗಗಳಲ್ಲಿ 5 ವಿಧವಾಗಿ ಕರ್ತನನ್ನು ಉಲ್ಲೇಖಿಸಿರುವಂಥದ್ದು ನೋಡ್ತೇವೆ ನಾವು. ಅಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಹೀಗೆ ವಿಭಾಗವನ್ನು ಒಂದುಗೂಡಿಸಿ ಒಂದು ಪುಸ್ತಕವನ್ನಾಗಿ ಕೀರ್ತನ ಪುಸ್ತಕವನ್ನಾಗಿ ಮಾಡಿದ್ದಾರೆ. ಓಕೆ ಪಾಸ್ಟ್ರೆ, ಇದೆಲ್ಲ ನಾವು ಕಳೆದ ಸಂಚಿಕೆಯಲ್ಲಿ ನೀವು ನಮಗೆ ಹೇಳಿದ್ದೀರಾ. ಈಗ ಮುಖ್ಯವಾಗಿ ಈ 150 ಕೀರ್ತನ ಪುಸ್ತಕಗಳನ್ನು ಎಷ್ಟು ವಿಭಜನವಾಗಿ ವಿಂಗಡಿಸಲಾಗಿದೆ? ವಿಭಜನ ರೂಪವಾಗಿ 13 ವಿಭಜನ ರೂಪಗಳಾಗಿ ಈ ಕೀರ್ತನ ಪುಸ್ತಕವನ್ನು ವಿಭಾಗಿಸಲಾಗಿದೆ. 1ನೇ ಭಾಗ ಸ್ತುತಿ ಗೀತೆಗಳೆಂಬುದಾಗಿ ಹೇಳ್ತಾರೆ. 2ನೇ ಭಾಗ ವೈದಿಕ ಪ್ರಲಾಪಗಳು, 3ನೇ ಭಾಗ ಸಾಮಾಜಿಕ ಪ್ರಲಾಪಗಳು, 4ನೇ ಭಾಗ ಸ್ತೋತ್ರ ಗೀತೆಗಳು ಎಂಬುದಾಗಿ, 5ನೇ ಭಾಗ ರಾಜಕೀಯ ಕೀರ್ತನೆಗಳು, 6ನೇ ಭಾಗ ಜ್ಞಾನದ ಕೀರ್ತನೆಗಳು, 7ನೇ ಭಾಗ ಮೆಸ್ಸಿಯನ ಕುರಿತಾಗಿರುವ ಕೀರ್ತನೆಗಳು, 8ನೇ ಭಾಗ ಶಾಪದ ಕೀರ್ತನೆಗಳು, 9ನೇ ಭಾಗ ಚಾರಿತ್ರಿಕ ಅಥವಾ ಐತಿಹಾಸಿಕ ಕೀರ್ತನೆಗಳೆಂಬುದಾಗಿ ಹೇಳ್ತಾರೆ, 10ನೇ ಭಾಗ ಆರಾಧನಾ ಕೀರ್ತನೆಗಳು, 11ನೇ ಭಾಗ ಯಾತ್ರಾ ಗೀತೆಗಳೆಂಬುದಾಗಿ ಹೇಳ್ತಾರೆ, 12ನೇ ಭಾಗ ಅಲ್ಲೆಲುಯ್ಯ ಕೀರ್ತನೆಗಳಂತ ಹೇಳ್ತಾರೆ, 13ನೇ ಭಾಗ ಈ ಧರ್ಮಶಾಸ್ತ್ರ ಕೀರ್ತನೆಗಳಂತ ಹೇಳ್ತಾರೆ. ಓಕೆ, 13 ವಿಭಜನಾ ರೂಪಗಳಾಗಿ ಈ 150 ಕೀರ್ತನೆಗಳನ್ನು ವಿಭಜಿಸಲಾಗಿದೆ. ಹೀಗೆ ಅಂದರೆ ಆ ಸಂದರ್ಭದಲ್ಲಿ ಆ ವಿಷಯಕ್ಕಾಗಿ ಅದರ ಬಗ್ಗೆ ಹೇಳ್ತೇನೆ. ಈಗ
ನಾವು ಇವತ್ತಿಂದ ಈ 13 ವಿಭಜನಾ ರೂಪಗಳನ್ನು ನಾವು ಧ್ಯಾನ ಮಾಡ್ತಾ ಹೋಗುವ ನಮಗೆ ಸಿಕ್ಕದ ಒಂದು ಸಮಯದಲ್ಲಿ. ಯಾಕಂದರೆ ನಾನು ಎಲ್ಲ ಪಟ ಅಂತ ಹೇಳ್ತಾ ಹೋದರೆ ವೀಕ್ಷಕರಿಗೆ ಕೂಡ ಅರ್ಥ ಆಗೋದಿಲ್ಲ. ಈಗ 1ನೇ ವಿಭಜನೆ ಸ್ತುತಿಗೀತೆಗಳು. ನಾನು ಹೇಳಿದಾಗೆ ಸ್ತುತಿಗೀತೆಗಳು ಮೊದಲ ವಿಭಜನೆ. ಇದರ ನಡುವೆ ಒಂದು ಪ್ರಶ್ನೆ. ಈಗ ನೀವು ಹೇಳಿದಿರ ಮೊದಲನೇ ಭಾಗದಲ್ಲಿ 5 ವಿಭಾಗಗಳನ್ನು ನೀವು ಹೇಳಿದ್ದೀರ, ಅದು ಕೀರ್ತನೆಗಳನ್ನು ಅದು 5 ವಿಭಾಗಗಳಂತ 5 ಪುಸ್ತಕಗಳದು ಒಟ್ಟು ಸೇರಿಸಿದ್ದದು. ಹೌದು, 5 ಪುಸ್ತಕಗಳು. ಉದಾಹರಣೆಗೆ ಧರ್ಮಶಾಸ್ತ್ರ ಭಾಗ ಒಂದು ಪುಸ್ತಕ. ಧರ್ಮಶಾಸ್ತ್ರ ಭಾಗ ಅಂತ ಹೇಳಿದರೆ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ. 5 ಪುಸ್ತಕಗಳು ಸೇರಿ ಒಂದು ಪಂಚಗ್ರಂಥಗಳು ಅಥವಾ ಧರ್ಮಶಾಸ್ತ್ರ ಭಾಗ ಅಂತ ಬರ್ತದೆ. ಇದೇ ರೀತಿಯಲ್ಲಿ 5 ಪುಸ್ತಕಗಳು ಒಟ್ಟಿಗೆ ಸೇರಿ ಒಂದು ಕ್ರಿಸ್ತಕನ ಪುಸ್ತಕವನ್ನು ರಚಿಸಲಾಗಿದೆ. ಅದು ಭಾಗಗಳು. ಇದು ವಿಭಜನಾ ರೂಪಗಳು. 13 ವಿಧವಾದ ವಿಭಜನಾ ರೂಪಗಳನ್ನಾಗಿ ನಾವು ಇಲ್ಲಿ ಕಾಣ್ತೇವೆ. ಓಕೆ, ಈಗ ಮೊದಲ ವಿಭಜನಾ ರೂಪ ನಾನು ಹೇಳಿದೆ ಸ್ತುತಿಗೀತೆಗಳು. ಸ್ತುತಿಗೀತೆಗಳೆಂಬುದಾಗಿ ಹೇಳಬೇಕಾದ್ರೆ ಇದರಲ್ಲಿ 6 ಕೀರ್ತನೆಗಳುಂಟು ಸ್ತುತಿಗೀತೆಗಳಲ್ಲಿ. 8ನೇ ಕೀರ್ತನೆ, ನಂತರ 19ನೇ ಕೀರ್ತನೆ, 29ನೇ ಕೀರ್ತನೆ, 33ನೇ ಕೀರ್ತನೆ, 100ನೇ ಕೀರ್ತನೆ ಮತ್ತು 113ನೇ ಕೀರ್ತನೆ. ಒಟ್ಟಿಗೆ 6 ಕೀರ್ತನೆಗಳನ್ನು ಈ ಮೊದಲ ವಿಭಜನಾ ರೂಪದಲ್ಲಿ ಸೇರಿಸಲಾಗಿದೆ. ಇದಕ್ಕೆ ಸ್ತುತಿ ಗೀತೆಗಳೆಂಬುದಾಗಿ ಹೇಳ್ತಾರೆ. ಈಗ ಮೊದಲ ಕೀರ್ತನೆ ನೋಡುವ. 8ನೇ ಕೀರ್ತನೆಯಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಬಹುದು. 1ನೇ ಭಾಗ ದೇವರನ್ನು ಮಹಿಮೆಪಡಿಸುವಂಥ ಭಾಗವಾಗಿದೆ. 2ನೇ ಭಾಗ ಇಲ್ಲಿ ನಾವು ನೋಡುವಂಥದ್ದು 8ನೇ ಅಧ್ಯಾಯದ 1ನೇ ವಾಕ್ಯ ಮತ್ತು 9ನೇ ವಾಕ್ಯ ಮೊದಲ ಭಾಗ, 2ನೇ ವಾಕ್ಯ 2ನೇ ಭಾಗ, 3ನೇ ಭಾಗ 3ರಿಂದ 8 ವಾಕ್ಯಗಳು. ಈಗ ಮೊದಲನೇ ಭಾಗ 8ನೇ ಅಧ್ಯಾಯ 1ನೇ ವಾಕ್ಯ ಮೊದಲು ಓದುವ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ನಮ್ಮ ದೇವರಾದ ಕರ್ತನೆ, ನಿನ್ನ ನಾಮ ಭೂಲೋಕದಲ್ಲಿ ಎಷ್ಟೋ ಮಹಿಮೆಯುಳ್ಳದು. ದೇವಾದ ದೇವನನ್ನು ಘನಪಡಿಸುವ ಮೇಲಕ್ಕೆತ್ತುವಂಥ ಭಕ್ತನಲ್ಲಿ ಕಾಣ್ತಾ ಇದ್ದೇವೆ. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನಗೆ ವಿರೋಧ ಸಾಕು, ಅದು ಬೇಡ. 9ನೇ ವಾಕ್ಯ ಅವಧಿ 1ನೇ ಭಾಗದಲ್ಲಿ, ಅದು 8ನೇ ಅಧ್ಯಾಯದ 9ನೇ ವಾಕ್ಯ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಪ್ರೈಸ್ ಗಾಡ್. ಇಲ್ಲಿ ಭಕ್ತನು ದೇವರ ಮೇಲೆ ಕೆತ್ತಾ ಇದ್ದಾನೆ. ದೇವರನ್ನು ಇಲ್ಲಿ ಮಹಿಮೆ ಪಡಿಸುವಂಥದ್ದನ್ನು, ಇಲ್ಲಿ ಘನಪಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಯಾಕಂದರೆ ಇದು ಸ್ತುತಿಗೀತೆಗಳು. ಓಕೆ, 2ನೇ ಭಾಗ 2ನೇ ವಚನ ಓದಿ. ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟು ಮಾಡುವಂತೆ ಮಾಡಿದ್ದಿ. ಅಂದರೆ ಮುಯ್ಯಿ ತೀರಿಸುವುದಕ್ಕೋಸ್ಕರ ನಿಂತಂಥ ವೈರಿಗಳ ಬಾಯನ್ನು ಕಟ್ಟುವುದಕ್ಕಾಗಿ ದೇವರು ಏನು ಮಾಡ್ತಾನೆ? ಮೊಲೆಕೂಸುಗಳ, ಅಂದರೆ ಸಾಮಾನ್ಯ ಜನರ ಮೂಲಕವಾಗಿ, ಎಬಿಲಿಟಿ ಇಲ್ಲದವರು, ಯೋಗ್ಯತೆ ಇಲ್ಲದವರ ಮೂಲಕ ದೇವರೇನು ಮಾಡ್ತಾನಂತೆ? ಬಲವಾದ ಸಾಕ್ಷಿಯನ್ನು ಉಂಟು ಮಾಡ್ತಾನೆ ಎಂಬುದಾಗಿ ಅಲ್ಲಿ. ಅಂದರೆ ಇಲ್ಲಿ ಕೂಡ ದೇವರಿಗೆ ಮಹಿಮೆ ಬರ್ತದೆ. ಯೋಗ್ಯತೆ ಉಳ್ಳಂಥ ಮನುಷ್ಯರನ್ನು ಒಂದು ವೇಳೆ ದೇವರು ಉಪಯೋಗಿಸುವುದಾದರೆ ಅಲ್ಲಿ ದೊಡ್ಡ ವಿಷಯ ಅಲ್ಲ ಅದು. ಯೋಗ್ಯತೆಯೇ ಇಲ್ಲದ ವ್ಯಕ್ತಿ ಉಪಯೋಗಿಸುವಾಗ ಅದು ಅನೇಕರು ಕಾಯ್ತಾ ಇರ್ತಾರೆ, ವೈರಿಗಳು ಕಾಯ್ತಾ ಇರ್ತಾರೆ, ಹೇಗೆ ಮಾಡ್ತಾನೋ ಹೇಗೆ ಹೋಗ್ತಾನೆ ನೋಡುವಂಥ. ಆವಾಗ ಬಲಹೀನರನ್ನು ದೇವರು ಆತನ ಮಹಿಮೆಗೆ ಹಾಗೆ ತೆಗೆದು ಉಪಯೋಗಿಸುವಂಥದ್ದು. ಇದು 2ನೇ ಭಾಗ. 3ನೇ ಭಾಗ ಮನುಷ್ಯನಿಗೆ ಸಂಬಂಧಪಟ್ಟ ವಿಚಾರ. ಮನುಷ್ಯನಿಗೆ ದೇವರು ಅಂದರೆ ಯಾವ ರೀತಿ ಮಹಿಮೆ ಕೊಟ್ಟ, ಸೃಷ್ಟಿಸಿದ, ದೇವದೂತರಿಗಿಂತಲೂ ಉನ್ನತವಾಗಿಟ್ಟ, ಅದರ ಕುರಿತಾಗಿ ಹೇಳುವಂಥ ಒಂದು ಭಾಗವಾಗಿದೆ. 8ನೇ ಅಧ್ಯಾಯ ಕೀರ್ತನೆ 3ನೇ ವಚನದಿಂದ 8ನೇ ವಚನದವರೆಗೆ ಓದುವ.
ನಿನ್ನ ಕೈ ಕೆಲಸವಾಗಿರುವ ನಿನ್ನ ಕೈ ಕೆಲಸವಾಗಿರುವ ಆಕಾಶಮಂಡಲವನ್ನು ಆಕಾಶಮಂಡಲವನ್ನು ನೀನು ಉಂಟು ಮಾಡಿದ ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು, ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು ಆಕಾಶ ಪಕ್ಷಿಗಳು ಸಮುದ್ರದ ಮೀನುಗಳು ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ. ಇಲ್ಲಿ ಮನುಷ್ಯನ ಕುರಿತಾಗಿರುವ ದೇವರ ಕಾಳಜಿ ಅಂದರೆ ಯಾವ ರೀತಿ ಮಹಿಮೆಯನ್ನು ಮನುಷ್ಯನಿಗೆ ಕೊಟ್ಟನು, ದೇವದೂತರಿಗಿಂತಲೂ ಮಿಗಿಲಾಗಿಟ್ಟನೆ ಎಂಬುದನ್ನು ನೋಡ್ತಾನೆ. ಅಂದರೆ ಮನುಷ್ಯನೊಂದು ಉಂಟು ಮಾಡೋದಕ್ಕೆ ಉದ್ದೇಶ ಉಂಟು. ಒಂದನೇ ಉದ್ದೇಶ ನಾವು ವಿಮೋಚನಾ ಕಾಂಡ 29 ಅಧ್ಯಾಯ 45-46 ಓದ್ತೇವೆ ನಾವು. ಎಕ್ಸೋಡಸ್ ಚಾಪ್ಟರ್ 29, 45-46. ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ತಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿಯೇ ತಮ್ಮನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ ತಮ್ಮ ದೇವರಾದ ಯೆಹೋವನು ನಾನೇ ಎಂದು ಅವರು ತಿಳುಕೊಳ್ಳುವರು. ನೋಡಿ, ದೇವರು ತನ್ನ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿ, ನಮ್ಮ ಮಧ್ಯೆ ವಾಸಿಸುವುದಕ್ಕಾಗಿ ಮನುಷ್ಯನನ್ನು ಉಂಟು ಮಾಡಿದ. ಮನುಷ್ಯನ ಅನ್ಯೋನ್ಯತೆ ಆತನಿಗೆ ಬೇಕಾಗಿತ್ತು, ಮನುಷ್ಯನೊಂದಿಗೆ ಆತನು ವಾಸ ಮಾಡಬೇಕಾಗಿತ್ತು. ಯಾಕೆಂದರೆ ಲೂಸಿಫರ ಬಿದ್ದು ಹೋದ, ಪಾಪ ಮಾಡಿ ಬಿದ್ದು ಹೋದ. ಅದಕ್ಕಾಗಿ ಮನುಷ್ಯನು ಉಂಟು ಮಾಡಿದ ಆ ಸ್ಥಳದಲ್ಲಿ. ಲೂಸಿಫರ್ ಆ ಸ್ಥಾನ ನಮಗೆ ಕೊಡುವುದಕ್ಕಾಗಿ. ಇದಕ್ಕಾಗಿ ಇವತ್ತು ಲೂಸಿಫರ್ ತುಂಬ ಕೋಪ ಉಳ್ಳವನಾಗಿದೆ ಮನುಷ್ಯರ ಮೇಲೆ. ಒಂದು ಕಾರಣ. ಎರಡನೇ ಕಾರಣ, ಮನುಷ್ಯನ ಉಂಟು ಮಾಡೋದಕ್ಕಾಗಿ ಆದಿಕಾಂಡ 1:28 4 ವಿಷಯಗಳುಂಟು. ಒಂದು, ನೀವು ಸಂತಾನ ಅಭಿವೃದ್ಧಿ ಉಳ್ಳವರಾಗಿ ಎಲ್ಲ ಕಡೆ ತುಂಬಿಕೊಳ್ಳಿ. ಎರಡನೇದಾಗಿ ಸಂತಾನ ಅಭಿವೃದ್ಧಿ ತುಂಬಿಕೊಳ್ಳಿ. ಎರಡನೇದಾಗಿ ಭೂಲೋಕದಲ್ಲಿ ತುಂಬಿಕೊಳ್ಳಿ. ಮೂರನೇದಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳಿ. ನಾಲ್ಕನೇದಾಗಿ ಭೂಮಿಯ ಮೇಲೆ ದೊರೆತನ ಮಾಡಿ. ಸಿಕ್ಕಿದ್ರೆ ಓದ್ಬೋದು ವಾಕ್ಯವನ್ನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಮೊದಲ ಆಶೀರ್ವಾದ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಭೂಮಿಯಲ್ಲಿ ತುಂಬಿಕೊಂಡು ಭೂಮಿಯಲ್ಲಿ ತುಂಬಿಕೊಳ್ಬೇಕು, ಅದನ್ನು ವಶ ಮಾಡಿಕೊಳ್ಳಬೇಕು. ಸಮುದ್ರದ ಮೀನುಗಳ ಮೇಲೆಯೂ, ನಾಲ್ಕನೇದಾಗಿ ದೊರೆತನ ಮಾಡಬೇಕು. ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ನೋಡಿ, ಇಲ್ಲಿ 4 ಆಶೀರ್ವಾದ ನೋಡ್ತೇವೆ. ಮನುಷ್ಯನ ಉಂಟು ಮಾಡಿದ ಉದ್ದೇಶ ನಾವು 7 ಇಲ್ಲಿ ಒಂದನೇದಾಗಿ ನಮ್ಮ ಮೊದಲು ವಾಸ ಮಾಡಬೇಕಾಗಿದೆ ಅವರಿಗೆ. ಎರಡನೇದಾಗಿ ತುಂಬಿಕೊಳ್ಳಬೇಕಾಗಿತ್ತು, ಸಂತಾನ ಅಭಿವೃದ್ಧಿ ಹೆಚ್ಚಿಗೆ ವೆಚ್ಚಬೇಕಾಗಿತ್ತು. ಮೂರನೇದಾಗಿ ಭೂಮಿಯಲ್ಲಿ ತುಂಬಿಕೊಳ್ಳಬೇಕಾಗಿತ್ತು. ನಾಲ್ಕನೇದಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕಾಗಿತ್ತು. ಐದನೇದಾಗಿ ಭೂಮಿ ಮೇಲೆ ಭೂಮಿಯಲ್ಲಿ ಎಲ್ಲದರ ಮೇಲೆ ದೊರೆತನ ಮಾಡಬೇಕಾಗಿತ್ತು. ಆರನೇದಾಗಿ ಕೀರ್ತನೆ 37:29 ಭೂಮಿಯ ಬಾಧ್ಯತೆಯನ್ನು ಅನುಭವಿಸುವುದಕ್ಕಾಗಿ. ಪುನಃ ಓದಿ ವಾಕ್ಯವನ್ನು. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅಂದರೆ ದೇವರು ಭೂಮಿಯ ಬಾಧ್ಯತೆ ದೇವರು ನಮಗೆ ಕೊಡುವುದಕ್ಕಾಗಿ. ಉದಾಹರಣೆಗೆ ಎಷ್ಟೋ ಜನ ತಮ್ಮ ಭೂಮಿಗಳಲ್ಲಿ ವಾಸ ಮಾಡ್ತಾರೆ, ತಮ್ಮ ಹೆಸರಿಗೆ ಇದೆ, ಎಲ್ಲ ಇದೆ, ಅಲ್ಲಿ ಸಮಾಧಾನ ಇರಲ್ಲ ಅವರಿಗೆ. ಅಲ್ಲಿ ಏನು ಉತ್ಪತ್ತಿ ತಿನ್ನುವಂಥ ಒಂದು ಅವಕಾಶ ಸಿಗಲ್ಲ,
ಒಂದು ಸಂತೋಷ ಸಮಾಧಾನ ಇರಲಿಕ್ಕೆ ಆಗಲ್ಲ. ಭೂಮಿಯ ಬಾಧ್ಯತೆಯನ್ನು ತನ್ನ ಮಕ್ಕಳಿಗೆ ಕೊಡುವುದಕ್ಕಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದ 6ನೇ ಉದ್ದೇಶ. 7ನೇ ಉದ್ದೇಶ ಏಷ್ಯಾ 4:43-7. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ದೇವರ ಮಹಿಮೆಗೋಸ್ಕರ, ಆತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿದ. ಅದಕ್ಕಾಗಿ ನೀವು ಯಾವಾಗಲೂ ದೇವರಿಗೆ ಮಹಿಮೆ ಸಲ್ಲಿಸುವವರಾಗಿರಬೇಕು, ಯಾವಾಗ ದೇವರ ಮೇಲಕ್ಕೆತ್ತುವರಾಗಿರಬೇಕು. ಮನುಷ್ಯ ಏನು ಮಾಡ್ತಾ ಯಾವುದನ್ನು ಮಹಿಮೆಪಡಿಸ್ತಾ ಇದ್ದಾನೆ? ಕಲ್ಲನ್ನು, ಮಣ್ಣನ್ನು, ಮೂರ್ತಿಯನ್ನು, ಮರವನ್ನು, ಕಲ್ಲನ್ನು, ಸೂರ್ಯ, ದೇವರ ಸೃಷ್ಟಿಯಾದ ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳನ್ನು ಮಹಿಮೆಪಡಿಸುವಂಥದ್ದನ್ನು ನೋಡ್ತೇವೆ. ಆತನನ್ನು ಮಹಿಮೆಪಡಿಸುವುದಕ್ಕಾಗಿ ನಮ್ಮನ್ನು ಆತನು ಉಂಟು ಮಾಡಿದ್ದಾನೆ. 7ನೇ ಉದ್ದೇಶ ಮನುಷ್ಯ ಉಂಟು ಮಾಡಿದ್ದು. 8ನೇ ಉದ್ದೇಶ ಏಷ್ಯಾ 43:20, ಐಸಾಯ 43:20. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ದೇವರನ್ನು ಸ್ತೋತ್ರವನ್ನು ಸಲ್ಲಿಸುವುದಕ್ಕಾಗಿ, ಸ್ತುತಿ ಮಾಡುವುದಕ್ಕಾಗಿ 8ನೇದಾಗಿ ದೇವರು ಮನುಷ್ಯನನ್ನು ನಮ್ಮನ್ನು ಉಂಟು ಮಾಡಿದ್ದಾನೆ. ದೇವರು ಸ್ತುತಿಸಬೇಕು. ನಾವು ಯಾವಾಗಲೂ ಸ್ತೋತ್ರ ಮಾಡುವವರಾಗಿರಬೇಕು. ಆ ಒಂದು ಉದ್ದೇಶಕ್ಕಾಗಿ ದೇವರು ಉಂಟು ಮಾಡಿದ್ದಾನೆ. ಮತ್ತು 9ನೇದಾಗಿ ಇನ್ನೊಂದು ಉದ್ದೇಶ ಉಂಟು. ಯೋಹನ್ನನ ಸುವಾರ್ತೆ 17ನೇ ಅಧ್ಯಾಯ 1-3 ನಿತ್ಯ ಜೀವ ಹೊಂದುವುದಕ್ಕಾಗಿ ಓದಿಕೊಳ್ಳೋಣ ನಾವು. ಜಾನ್ 17:1-3. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಪ್ರೈಸ್ ಗಾಡ್. ನಿತ್ಯ ಜೀವ ಹೊಂದುವುದಕ್ಕಾಗಿ, ಇಟರ್ನಲ್ ಲೈಫ್. ಈ ಜೀವಿತ 70, 80, 100 ವರ್ಷದ ಜೀವಿತ. ಆದರೆ ನಿತ್ಯತ್ವದ ಒಂದು ಜೀವಿತವನ್ನು ದೇವರು ಆತನ ಮಕ್ಕಳ ನಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ನಿತ್ಯಕ್ಕೆ ಜೀವಿಸಬೇಕಾದವರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. 10ನೇ ಒಂದು ಉದ್ದೇಶ ಉಂಟು. ಕೊನೆಯದಾಗಿ ದೇವರು ಮನುಷ್ಯ ಉಂಟು ಮಾಡಿದಂಥ ಉದ್ದೇಶ 1 ಕೊರಿಂಥ 8ನೇ ಅಧ್ಯಾಯ 6ನೇ ವಚನ. 1 Corinthians 8:6. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು. ನಾವು ಆತನ ಮುಖಾಂತರ ಉಂಟಾದೆವು, ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ. ನಾವು ಆತನಿಗೋಸ್ಕರ ಉಂಟಾದೆವು. 10ನೇ ವಾಕ್ಯ, ಕ್ರಿಸ್ತನಿಗಾಗಿ, ಯೇಸುವಿಗಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ. ಕೊಲೊಸ್ಸೆ 1:16 ಕೂಡ ಅದನ್ನು ನೋಡಿ ಓದೋದು ಬೇಡ. ಅಂದರೆ 10 ಉದ್ದೇಶಗಳು ಮನುಷ್ಯ ಉಂಟು ಮಾಡೋದಕ್ಕಾಗಿ. ಈಗ ಈ ಕೀರ್ತನೆ 8ನೇ ಕೀರ್ತನೆಯಲ್ಲಿ ನಾವು ಯಾಕೆ ಓದ್ತಾ ಇದ್ದೇವೆ ಅಂದರೆ 6 ಕೀರ್ತನೆ ಉಂಟಿಲ್ಲಿ ಸ್ತುತಿ ಭಾಗದಲ್ಲಿ. 6 ಕೀರ್ತನೆಗಳನ್ನು ಓದಿದ್ದೇವೆ ನಾವು ಅಲ್ಲ. ಯಾವುದು? 8ನೇ ಕೀರ್ತನೆ, 19ನೇ ಕೀರ್ತನೆ, 29ನೇ ಕೀರ್ತನೆ, 33ನೇ ಕೀರ್ತನೆ, 100ನೇ ಕೀರ್ತನೆ, 113ನೇ ಕೀರ್ತನೆ. ಅದರಲ್ಲಿ ಮೊದಲ ಕೀರ್ತನೆ ನಾವೀಗ ಓದಿದ್ದು. ಅಂದರೆ 3 ಭಾಗಗಳು ಇದರಲ್ಲಿ ಉಂಟು. ಇಲ್ಲಿ ದೇವರನ್ನು ಸ್ತುತಿಸುವಂಥ ಮಹಿಮೆಪಡಿಸುವ ಮಾತ್ರ ಮನುಷ್ಯನಿಗೆ ಕೂಡ ಯಾವ ರೀತಿ ಮೇಲೆ ಕೆತ್ತುತ್ತಾನೆಂಬುದಾಗಿ ಇಲ್ಲಿ ಕಾಣ್ತಾ ಇದ್ದೇವೆ ನಾವು ಅಲ್ಲ. ಹೌದು. ಸೊ ಈಗ ನೀವು ಹೇಳಿದಾಗೆ ಪಾಸ್ಟ್ರೆ, ಅಂದರೆ ದೇವರು ತನ್ನ ಉದ್ದೇಶವನ್ನು ಈ ಮನುಷ್ಯನ ಮೇಲೆ ಇಟ್ಟು ಈ ಭೂಮಿಯಲ್ಲಿ ಆತನು ಇಟ್ಟಿದ್ದಾನೆ. ಆದರೆ ಮನುಷ್ಯನಾದ ನಾವು ಅಥವಾ ಮನುಷ್ಯರು ಏನು ಮಾಡಿದ್ರೆ ಅದನ್ನು ಮರೆತು ಬಿಟ್ಟಿದ್ದೇವೆ ಅನ್ನಿಸ್ತೇವೆ. ಎಲ್ಲಿಯೂ ಅನೇಕರು ಹೌದೌದು, ದೇವರನ್ನು ಮರೆತು ಬಿಟ್ಟಿದ್ದಾರೆ. ಯಾಕಂದರೆ ನಾವು ರೋಮಪುರದ ಪತ್ರಿಕೆ 1:20-23 ವಾಕ್ಯ ಓದುವಾಗ ಅಲ್ಲಿ ದೇವರಿಗೆ ಕೊಡಬೇಕಾದಂಥ ಮಹಿಮೆಯನ್ನು ಪಶು, ಪ್ರಾಣಿ, ಪಕ್ಷಿ, ಸರ್ಪಾದಿಗಳ ಮೂತ್ರಗಳನ್ನು ಮನುಷ್ಯ ಎಲ್ಲ ಲಯವಾಗುವಂಥ ಇವುಗಳಿಗೆ ಕೊಟ್ಟು, ಲಯವಾಗದಿರುವ ದೇವರ ಮಹಿಮೆ ಇವುಗಳಿಗೆ ಕೊಟ್ಟು ಮನುಷ್ಯ ಏನು ಮಾಡಿದ ಪಾಪ ಮಾಡಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ.
ದೇವರಿಗೆ ನಾವು ಮಹಿಮೆ ಸಲ್ಲಿಸಿ ದೇವರನ್ನೊಂದಿಗೆ ಅನ್ಯೋನ್ಯತೆ ಸಂಬಂಧ ಬೆಳೆಸಬೇಕಾದ ನಾವು ಇವತ್ತು ನಮ್ಮ ಆತ್ಮಿಕ ಕಣ್ಣು ಮುಚ್ಚಲ್ಪಟ್ಟಿರೋ ನಿಮಿತ್ತ ಅನೇಕ ಲೋಕದಲ್ಲಿ ಡೈವರ್ಟ್ ಆಗಿ ಸೃಷ್ಟಿಯನ್ನು ಆರಾಧನೆ ಮಾಡ್ತೇವೆ, ಸೃಷ್ಟಿಕರ್ತನನ್ನು ಬಿಟ್ಟು ನೋಡ್ತೇವೆ ಅಲ್ಲ. ಈ ಮೊದಲ ಕೀರ್ತನೆಯಲ್ಲಿ ಈ 3 ಭಾಗಗಳು, ಅದರಲ್ಲಿಯೇ ಸ್ತುತಿಗೀತೆಗಳಲ್ಲಿ 2ನೇ ಕೀರ್ತನೆ ಯಾವುದು? 19 ಕೀರ್ತನೆ. ಈ 19 ಕೀರ್ತನೆಯಲ್ಲಿ 3 ಭಾಗಗಳು ಉಂಟು. 1ನೇ ಭಾಗ 1ರಿಂದ 6ನೇ ವಚನ, 2ನೇ ಭಾಗ 7ರಿಂದ 11ನೇ ವಚನ ಮತ್ತು 3ನೇ ಭಾಗ 12ರಿಂದ 14ನೇ ವಚನ. ಹಿಂಗೆ 3 ಭಾಗಗಳನ್ನಾಗಿ ಇಲ್ಲಿ ವಿಂಗಡಿಸ್ತೇವೆ. ಮೊದಲ ಭಾಗದಲ್ಲಿ 1ರಿಂದ 6ನೇ ವಾಕ್ಯದಲ್ಲಿ ಸೃಷ್ಟಿಕರ್ತನ ಮಹಿಮೆಯನ್ನು ಇಲ್ಲಿ ಪ್ರಕಟಪಡಿಸ್ತಾರೆ. ಪ್ರಭಾವ ಮತ್ತು ಮಹಿಮೆಯನ್ನು ಕೀರ್ತನೆಗಾರನು ಪ್ರಕಟ ಮಾಡ್ತಾ ಇದ್ದಾನೆ. 2ನೇ ಭಾಗದಲ್ಲಿ ದೇವರ ಆಜ್ಞೆ, ದೇವರ ವಿಧಿಗಳು, ದೇವರ ನಿಬಂಧನೆಗಳು, ದೇವರ ವಚನ, ಇದರ ಪ್ರಾಮುಖ್ಯತೆ ಬಗ್ಗೆ ಎಲ್ಲಿ ವಿವರಿಸುವಂಥದ್ದನ್ನು ನಾವು ಕಾಣ್ತೇವೆ. 3ನೇ ಭಾಗದಲ್ಲಿ 12ರಿಂದ 14ರಲ್ಲಿ ತನ್ನನ್ನು ಪರೀಕ್ಷೆ ಮಾಡುವಂಥ ದೇವರ ಮುಂದೆ ಭಕ್ತನನ್ನು ಇಲ್ಲಿ ಕಾಣ್ತೇವೆ. ನಾವು 1ನೇ ವಾಕ್ಯದಿಂದ 6 ವಾಕ್ಯ ಓದಿಕೊಳ್ಳೋಣ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯ ಮೇಲೆಲ್ಲ ಪ್ರಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗೂಡಾರವನ್ನು ಏರ್ಪಡಿಸಿದ್ದಾನೆ. ಅವನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಅವನು ಶೂರನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಅವನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. ಇಲ್ಲಿ ಮೊದಲ ಭಾಗ ದೇವರನ್ನು ಮಹಿಮೆಪಡಿಸುವಂಥ ಭಾಗವನ್ನು ನೋಡ್ತೇವೆ. 2ನೇ ಭಾಗ 7ರಿಂದ 11 ವಾಕ್ಯಗಳು ದೇವರಿಗೆ ಭಯಪಡುವಂಥದ್ದು, ಆಜ್ಞೆಗಳನ್ನು ಅನುಸರಿಸುವಂಥದ್ದು, ವಾಕ್ಯದ ಪ್ರಾಮುಖ್ಯತೆ, ಇವೆಲ್ಲದರ ಬಗ್ಗೆ ನಾವಲ್ಲಿ ನೋಡ್ತೇವೆ. 7ರಿಂದ 11 ವಾಕ್ಯ ಓದಿ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಓಕೆ, 3ನೇ ಭಾಗ 12ರಿಂದ 14 ವಾಕ್ಯ ತನ್ನನ್ನು ದೇವರ ಮುಂದೆ ಪರೀಕ್ಷಿಸುವಂಥ ಭಕ್ತನನ್ನು ಕಾಣ್ತೇವೆ. ತನ್ನ ತಪ್ಪುಗಳನ್ನೆಲ್ಲ ತಿಳ್ಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಯಾಕಂದರೆ ಈ ಡಿವಿಷನ್ ನಾನು ಕೀರ್ತನೆ ಫುಲ್ಲು ಧ್ಯಾನ ಮಾಡಿದರೆ ನಮಗೆ ಸಮಯ ಸಾಕಾಗಲ್ಲ. ಅದೇ ವಿಷಯ ಡಿವಿಷನ್ಗಳೆಷ್ಟು ಉಂಟು, ಸ್ತುತಿಗೀತೆಗಳಲ್ಲಿ ಎಷ್ಟು ಕೀರ್ತನೆಗಳುಂಟು, ಈ ಕೀರ್ತನೆಗಳೆಷ್ಟು ಡಿವಿಷನ್ಗಳುಂಟು, ಅದನ್ನು ವೀಕ್ಷಕರು ಅರಿತುಕೊಂಡ್ರೆ ಒಳ್ಳೆಯದಂತ ನನ್ನ ಭಾವನೆ. ಖಂಡಿತ. ಈಗ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಡೆಯಲ್ಲಿದೆ, ಆದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದರೆ ಒಂದೊಂದು ಪದಗಳಿಗೆ ನಮಗೆ ಸಮಯ ಸಾಕಾಗಲ್ಲ. ಹೌದು, ಇದು ವಿಭಜನೆ, ಅದರ ಕಾಲಿನ ವಿಭಜನೆ ಜನರಿಗೆ ವೀಕ್ಷಕ ತಿಳಿಸಿಕೊಡೋದಕ್ಕಾಗಿ ಮಾತ್ರ ನಾನು ಇದು ಓದಲಿಕ್ಕೆ ಹೇಳ್ತಾ ಇದ್ದೇನೆ. ಖಂಡಿತ ಭಾಷೆ ಬಹಳಷ್ಟು ವಿಷಯಗಳು ನಮಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಕೀರ್ತನೆ ನೀವು 2ನೇ ಅಧ್ಯಾಯದಲ್ಲಿ ನಾವು ಹೇಳಿದ ಹಾಗೆ ನಾವು ದೇವರಿಗೆ ಸ್ತುತಿ ಮಾಡುವುದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿದ, ಅಥವಾ ದೇವರು ಯಾಕೆ ಉಂಟು ಮಾಡಿದ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀರ. ಬಹಳ ಒಂದು ವಿಶೇಷವಾಗಿ ನೀವು ಹೇಳಿದ್ದೀರಾ. ಇವತ್ತು ನಾವು ಮನುಷ್ಯರಾದ ನಾವುಗಳು ಆತನನ್ನು ತಿಳ್ಕೊಂಡು ಆತನ ಯಾಕೆ ನಮಗೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಈ ಲೋಕದಲ್ಲಿ ಇಟ್ಟಂಥ ಉದ್ದೇಶ ನಾವು ತಿಳ್ಕೊಂಡಿರೋದಾದರೆ ಖಂಡಿತವಾಗಿ ನೀವು ಹೇಳಿದ ಹಾಗೆ ದೇವರ ಆಶೀರ್ವಾದನ ಹೊಂದಿಕೊಳ್ತೇವೆ ಅಲ್ಲ.
ನಮ್ಮ ಮಧ್ಯದಲ್ಲಿ ಆಶ್ರಯ ಟಿ ವಿಯಲ್ಲಿ ಬಂದು ವೀಕ್ಷಕರಿಗೆ ಈ ಕೀರ್ತನೆ ಭಾಗದಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಾ. ಈಗನೇ 1ನೇ ವಿಭಾಗದಲ್ಲಿ ಇದ್ದೇವೆ, ಅದನ್ನು ಪೂರ್ತಿಗೊಳಿಸ್ಲಿಕ್ಕೆ ಆಗಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡ್ಬೋದು ಮಾಸ್ಟರ್. ನಮ್ಮದಲ್ಲಿ ನೀವು ವಿಶೇಷ ಅದ್ಭುತವಾಗಿ ನೀವು ತಿಳಿಸಿಕೊಟ್ಟಿದ್ದೀರಾ. ಅನೇಕರು ಇದಕ್ಕೆ ಬಹಳ ವಿಷಯಗಳನ್ನು ತಿಳ್ಕೊಂಡ್ರೆ ಎಂಬುದಾಗಿ ನೆನೆಸ್ಕೊಳ್ತೇನೆ. ನಮ್ಮದಲ್ಲಿ ನೀವು ತಿಳಿಸಿಕೊಟ್ಟ ದೇವಸೇವಕರಾದ ನಿಮಗೆ ಆಶ್ರಯ ಟಿ ಬರೋದು ವಂದನೆಗಳು. ಪ್ರೀತಿಯ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ನೀವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಇವತ್ತು ಒಂದು ವಿಷಯ ನಾವು ಹೇಳಲಿಕ್ಕೆ ಬಯಸ್ತೇವೆ. ಪಾಸ್ಟ್ ಹೇಳಿದ ಹಾಗೆ ನಾವು ಈ ಲೋಕದಲ್ಲಿ ನಮ್ಮನ್ನು ದೇವರು ಯಾಕೋಸ್ಕರ ಇಟ್ಟಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ದೇವಸೇವಕರು ಈಗಾಗಲೇ 10 ವಿಷಯಗಳು ನಮಗೆ ತಿಳಿಸಿದ್ರು ವಾಕ್ಯದ ಅಡಿಸ್ಥಾನದಲ್ಲಿ. ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಒಂದು ವೇಳೆ ನಮ್ಮನ್ನು ನೋಡುವಂಥ ವೀಕ್ಷಕರು ಯಾರೇ ಆಗಿರ್ಬೋದು, ಒಂದು ವೇಳೆ ಕ್ರಿಸ್ತನ ತಿಳ್ಕೊಳ್ಳೋದಿರುವಂಥವರಾಗಿರ್ಬೋದು, ಇವತ್ತು ನಿಮ್ಮ ಮುಂದೆ ವಾಕ್ಯ ಬಂದಿದೆ. ಇವತ್ತು ನಿಮ್ಮ ಹೃದಯನು ಕ್ರಿಸ್ತನಿಗೋಸ್ಕರ, ವಾಕ್ಯಕ್ಕೋಸ್ಕರ ತೆರೆಯಿರಿ. ಈ ಲೋಕದಲ್ಲಿ ದೇವರು ಇಟ್ಟಂಥ ಉದ್ದೇಶವನ್ನು ನೆರವೇರಿಸಿ ಕೊನೆಯದಾಗಿ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗೋಣ ಎಂಬುದಾಗಿ ಹೇಳುತ್ತಾ ಇವತ್ತು ಕಾರ್ಯಕ್ರಮ ನಾವು ಮುಗಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿ ವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.